Hello everyone, welcome back to my channel ವೈಟ್ ಲೈಟ್ ಪ್ಲೀಸ್. ನಾನು ಡಾಕ್ಟರ್ ಮಾಧುರಿ. ಸೊ ನಿನ್ನೆಯಿಂದ ನಾವು 7 days ಮೆಡಿಟೇಷನ್ ಚಾಲೆಂಜ್ನ ಮಾಡ್ತಾಯಿದ್ದೀವಿ. ಸೊ ಇವತ್ತು ಡೇ ಟು ಚಾಲೆಂಜ್ನ ಸ್ಟಾರ್ಟ್ ಮಾಡೋಣ. ಸೊ ನಿನ್ನೆ ಎಲ್ಲ ವಿ ಡಿಸ್ಕಸ್ಡ್ ಹೌ ಟು ಪ್ರಿಪೇರ್ ಯುವರ್ ಪ್ಲೇಸ್, ಹೌ ಟು ಪ್ರಿಪೇರ್ ಯುವರ್ ಬಾಡಿ, ಮೈಂಡ್ ಆ್ಯಂಡ್ ಸೋಲ್ ಅಂತ. ಐ ಹೋಪ್ ನೀವು ಅದೆಲ್ಲ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ಡೇ 2 ಚಾಲೆಂಜನ್ನು ಸ್ಟಾರ್ಟ್ ಮಾಡೋಣ. ಸೊ ಪ್ಲೇಸ್ ರೆಡಿ ಆಯಿತು, ನೀವು ರೆಡಿಯಾಗಿದ್ದೀರಾ. ಸೊ ಹಾಗಾಗಿ ಇವತ್ತು ಒಂದು ಗೈಡೆಡ್ ಮೆಡಿಟೇಷನ್ನ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಲ್ಲಿ ನೀವು ಹೇಗೆ ಕೂತ್ಕೋಬೇಕು, ಹಾಗೆ ಯಾವ ಮುದ್ರೆಯನ್ನು ಹಿಡ್ಕೊಂಡು ಕೂತ್ಕೋಬೇಕು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಆದಷ್ಟು ಬೆನ್ನನ್ನು ಸ್ಟ್ರೇಟ್ ಇಟ್ಕೊಳ್ಳಿ. ಸೊ ನಾನು ಒಂದು ಚಕ್ರ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಕೂಡ ನೀವು ನೋಡ್ಬೋದು. ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೇಗೆ ನಮ್ಮ ಚಕ್ರಗಳು ನಮ್ಮ ಬಾಡಿಯಲ್ಲಿ ಇರುತ್ತೆ ಅಂತ. ಸೊ ಹಾಗಾಗಿ ನೀವು ಕೂರೋ ಪೊಸಿಷನ್ ತುಂಬ ಇಂಪಾರ್ಟೆಂಟ್. ಸೊ ಈಗ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಥಮ್ಸ್ ಅಪ್ ಇರೋ ಅಂಥ ಫೋಟೋ ಇಸ್ ದ ರೈಟ್ ವೇ ಟು ಸಿಟ್. ಕರೆಕ್ಟ್ ವೇ ಕೂತ್ಕೊಳ್ಳೋಕ್ಕೆ ಥಮ್ಸ್ ಡೌನ್ ಇರೋದು, ಕೂತ್ಕೋಬೇಡಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದೆ. ಸೊ ಆಲ್ವೇಸ್ ಯೋರ್ ಬ್ಯಾಕ್ಸ್ ಶುಡ್ ಬಿ ಸ್ಟ್ರೇಟ್. ಹೀಗೆ ಕೂತ್ಕೊಂಡ್ಮೇಲೆ ಕೈನ ಚಿನ್ ಮುದ್ರೆಗೆ ಅಡಾಪ್ಟ್ ಮಾಡ್ತೀರಾ. ಹೀಗೆ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಹೇಗಿದೆ ಅದನ್ನು ಅಡಾಪ್ಟ್ ಮಾಡ್ತೀರಾ. ಸೊ ಹೀಗೂ ಕೂಡ ಅಡಾಪ್ಟ್ ಮಾಡ್ಬೋದು. ಒಂದು ಕೈ ಚೆಸ್ಟ್ ಮೇಲೆ, ಒಂದು ಕೈ ಅಬ್ಡಮಿನ್ ಮೇಲೆ ಬ್ರೀತಿಂಗ್ ಮಾಡುವಾಗ. ಸೊ ವಿಚ್ ಎವರ್ ಕಂಫರ್ಟಬಲ್ ಆ ಪೊಸಿಷನಲ್ಲಿ ಕೂತ್ಕೊಳ್ಳಿ. ಸೊ ಈಗ ನಾವು ಮೆಡಿಟೇಷನ್ನ ಸ್ಟಾರ್ಟ್ ಮಾಡೋಣ. ಸಿಟ್ ಕಂಫರ್ಟಬ್ಲಿ, ಕೀಪ್ ಯೋರ್ ಬ್ಯಾಕ್ ಸ್ಟ್ರೇಟ್. ನಿಮ್ಮ ಬ್ಯಾಕನ್ನು ಸ್ಟ್ರೇಟಾಗಿ ಇಟ್ಕೊಳ್ಳಿ. ಕೀಪ್ ಯೋರ್ ಫೇಸ್ ಸ್ಮೈಲಿಂಗ್. ಒಂದು ಸ್ಮೈಲನ್ನು ತೊಗೊಂಬನ್ನಿ ಫೇಸ್ ಮೇಲೆ. ಸೊ ಇವತ್ತಿನ ಮೆಡಿಟೇಷನಲ್ಲಿ ನಾವು ಜಾಸ್ತಿ ಏನು ಮಾಡಲ್ಲ, ಜಸ್ಟ್ ಬ್ರೀಥಿಂಗ್ ಮೆಡಿಟೇಷನ್ ಮಾಡ್ತೀವಿ, ಮೈಂಡ್ಫುಲ್ ಬ್ರೀಥಿಂಗ್ ಮೆಡಿಟೇಷನ್. ಓಕೆ, ಸೊ ಜಸ್ಟ್ ಜೆಂಟ್ಲಿ ಕ್ಲೋಸ್ ಯುವರ್ ಐಸ್. ನಿಧಾನವಾಗಿ ಕಣ್ಣನ್ನು ಕ್ಲೋಸ್ ಮಾಡ್ತಾ ಮೆಡಿಟೇಷನ್ ಪೋಸ್ಟರಲ್ಲಿ ಕೂತ್ಕೊಳ್ಳಿ. ಚಿನ್ ಮುದ್ರೆ ಅಡಾಪ್ಟ್ ಮಾಡಿ, ಬ್ಯಾಕ್ ಸ್ಟ್ರೇಟ್ ಇಟ್ಕೊಳ್ಳಿ. Take a deep breath and release it. Again, ಇನ್ನೊಂದು ಸರಿ ದೀರ್ಘವಾಗಿ ಉಸಿರು ತಗೊಳ್ಳಿ, ದೀರ್ಘವಾಗಿ ಉಸಿರು ಬಿಡಿ. ಈ ಒಂದು ಬ್ರೀತಿಂಗ್ ಎಕ್ಸಸೈಸ್ ಮಾಡುವಾಗ ನಿಮಗೆ ಥಾಟ್ಸ್ಗಳು ಬಂದರೆ ಇಟ್ಸ್ ಓಕೆ. ಹೇಗೆ ಕ್ಲೌಡ್ಗಳು ಪಾಸ್ ಆಗುತ್ತೆ ಆ ಥರ ನಿಮ್ಮ ಥಾಟ್ಸ್ಗಳು ಕೂಡ ಪಾಸ್ ಆಗ್ತಾ ಇರೋ ಹಾಗೆ ಫೀಲ್ ಮಾಡಿ. ಯಾವ ಥಾಟ್ಸ್ನು ಕಂಟ್ರೋಲ್ ಮಾಡಬೇಡಿ, ಬಾಡಿನ ಸ್ಟಿಫಾಗಿ ಇಟ್ಕೋಬೇಡಿ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯೋರ್ ಬ್ರೀತಿಂಗ್. ಟೇಕ್ ಡೀಪ್ ಇನ್ಹಲೇಷನ್ ಆ್ಯಂಡ್ ಎಕ್ಸೇಲ್. ಅಗೇನ್ ಡೀಪ್ ಇನ್ಹೇಲ್ and deep exhale. Once you start breathing, observe your abdominal movements. ಹೊಟ್ಟೆ ಭಾಗನ ಅಬ್ಸರ್ವ್ ಮಾಡ್ತಾ ಬನ್ನಿ. ಇನ್ಹೇಲ್ ಮಾಡ್ತಾ ಹೊಟ್ಟೆ ಬಲ್ಜ್ ಆಗ್ತಾ ಇದೆ. ಎಕ್ಸೇಲ್ ಮಾಡ್ತಾ ಹೊಟ್ಟೆ ಸಿಂಕ್ ಆಗ್ತಾ ಇದೆ, ಅಂದರೆ ಒಳಗೆ ಹೋಗ್ತಾ ಇದೆ. ಸೊ ಪ್ರತಿ ಒಂದು ಬ್ರೀತಿಂಗಲ್ಲೂ ನೀವು ಇನ್ಹೇಲ್ ಮಾಡ್ತಾ ಹೊಟ್ಟೆನ ಬಲ್ಜ್ ಮಾಡ್ತಾ ಇದ್ದೀರಾ, ಅಂದರೆ ದಪ್ಪ ಮಾಡ್ತಾ ಇದ್ದೀರಾ. ಎಕ್ಸೇಲ್ ಮಾಡ್ತಾ ಸಿಂಕ್ ಮಾಡ್ತಾ ಇದ್ದೀರಾ, ಅಂದರೆ ಒಳಗಡೆ ಕಳಿಸ್ತಿದ್ದೀರಾ. ನಾವು ಕಾನ್ಸಂಟ್ರೇಟ್ ಥ್ರೂ ಔಟ್ ದ ಮೆಡಿಟೇಷನ್ ಓನ್ಲಿ ಆನ್ ಯೋರ್ ಬ್ರೆತ್. ಇನ್ಹೇಲ್, ಬಲ್ಜ್ ಯೋರ್ ಅಬ್ಡಮಿನ್. ಎಕ್ಸೇಲ್, ಸಿಂಕ್ ಯೋರ್ ಅಬ್ಡಮಿನ್ ಇನ್. Again, inhale, bulge your abdomen. Exhale, sink your abdomen in. Repeatedly do this. Inhale and exhale. Again, inhale and exhale. Just relax in silence and breathe in and breathe out.
Once you start practicing this very easy meditation, automatically your thoughts will be reduced. Automatically your breath will come into control. And also you will feel comfortable sitting for longer time. Repeat this meditation whenever you feel like to repeat. ಯಾವಾಗ ನಿಮಗೆ ಬೇಕು ಅನಿಸುತ್ತೆ ಆಗ ಈ ಮೆಡಿಟೇಷನ್ನ ರಿಪೀಟ್ ಮಾಡ್ಬೋದು. So try to repeat this meditation. Anuloma Viloma meditation. Relax your body. Bring your awareness towards your breath. Now come back to your body consciousness. ಬಾಡಿ ಕಾನ್ಷಿಯಸ್ನೆಸ್ಗೆ ಬನ್ನಿ. ಹೇಗೆ ಬ್ರೀತ್ ಆಗ್ತಾ ಇದ್ದೀರಾ, ಹೇಗೆ ಹಾರ್ಟ್ ಬೀಟ್ ಪಂಪ್ ಆಗ್ತಾ ಇದೆ, ಹೇಗೆ ನೇಸಲ್ ಬ್ರೀತಿಂಗ್ ಉಸಿರಾಡ್ತಾ ಇದ್ದೀರಾ, ಎಲ್ಲವನ್ನು ಅಬ್ಸರ್ವ್ ಮಾಡಿ. ಆ್ಯಂಡ್ ಒನ್ಸ್ ಯು ಫೀಲ್ ಕಂಫರ್ಟಬಲ್, ಎರಡೂ ಕೈಗಳನ್ನ ನಮಸ್ತೆ ಮುದ್ರಕ್ಕೆ ತೊಗೊಂಬನ್ನಿ. ಹಾರ್ಟ್ ಚಕ್ರದ ಹತ್ರ ಇಟ್ಟು ಶೋ ದ ಗ್ರ್ಯಾಟಿಟ್ಯೂಡ್. ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಟು ಯುವರ್ ಓನ್ ಬಾಡಿ, your parents, your siblings, ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿ, ಥ್ಯಾಂಕ್ಸನ್ನು ಹೇಳಿ. ನಿಮ್ಮ ಬಾಡಿನ ರಿಲ್ಯಾಕ್ಸ್ ಮಾಡ್ತಾ ಇದ್ದೀರಾ. ಸೇ ಥ್ಯಾಂಕ್ ಯು ಟು ಯೋರ್ ಸೆಲ್ಫ್. ನಿಮಗೂ ನೀವು ಕೂಡ ಥ್ಯಾಂಕ್ಸ್ ಹೇಳಿ. ಎಲ್ಲರಿಗೂ ಗ್ರ್ಯಾಟಿಟ್ಯೂಡ್ ತೋರಿಸಿದ್ಮೇಲೆ ಎರಡೂ ಕೈಗಳನ್ನ ರಬ್ ಮಾಡಿ ಕಣ್ಣಿಗೆ ಇಡಿ. ಹೀಟ್ ಕೊಡಿ. ಮಸಾಜ್ ಯುವರ್ ಫೇಸ್. ನಿಧಾನವಾಗಿ ಮುಖನ ಮಸಾಜ್ ಮಾಡಿ. ಅದಾದಮೇಲೆ ಕೈಗಳನ್ನ ನೋಡ್ತಾ ನಿಧಾನವಾಗಿ ಕಣ್ಣನ್ನು ಓಪನ್ ಮಾಡಿ. ಸೊ ಈ ಮೆಡಿಟೇಷನ್ ಒಂದು 2 to 3 minutes ಮಾಡಿದ್ವಿ. ಸೊ ಇದನ್ನು ನೀವು ಅಪ್ ಟು 10 minutesವರೆಗೂ ಎಕ್ಸ್ಟೆಂಡ್ ಮಾಡ್ಕೋಬೋದು. ಇದು ಸಿಂಪಲ್ ಮೆಡಿಟೇಷನ್, ಗೈಡೆಡ್ ಮೆಡಿಟೇಷನ್ನೇ ಇರಬೇಕು ಅಂತ ಇಲ್ಲ. ನೀವಾಗೆ ನೀವು ಕಾಮ್ ಪ್ಲೇಸಲ್ಲಿ ಕೂತು ಇನ್ಹೇಲ್ ಮಾಡ್ತಾ ಹೊಟ್ಟೆನ ಬಲ್ಜ್ ಮಾಡಿ, ಎಕ್ಸೇಲ್ ಮಾಡ್ತಾ ಹೊಟ್ಟೆ ಸಿಂಕ್ ಮಾಡಿ. ಸೊ ಇನಿಷಿಯಲ್ ಡೇಸಲ್ಲಿ ನಿಮಗೆ ಒಳ್ಳೆ ಕಾನ್ಸಂಟ್ರೇಷನ್ ಬರಬೇಕು ಅಂದರೆ ನಿಮ್ಮ ಎಡಗೈನ ಹೊಟ್ಟೆ ಮೇಲೆ ಇಟ್ಕೊಳ್ಳಿ, ಬಲಗೈನ ಚೆಸ್ಟ್ ಮೇಲೆ ಇಟ್ಕೊಳ್ಳಿ. ಇನ್ಹೇಲ್ ಮಾಡ್ತಾ ಹೊಟ್ಟೆ ಬಲ್ಜ್ ಆಗಬೇಕು, ಎಕ್ಸೇಲ್ ಮಾಡ್ತಾ ಹೊಟ್ಟೆ ಸಿಂಕ್ ಆಗಬೇಕು. ಇದನ್ನು ಅಬ್ಸರ್ವ್ ಮಾಡ್ತಾ ಬನ್ನಿ. So repeatedly you can do this meditation until you get the very good concentration. ಈ ಮೆಡಿಟೇಷನ್ ಮಾಡೋದ್ರಿಂದ ನಿಮಗೆ ತುಂಬ ಒಳ್ಳೆ ಒಂದು ಕಾನ್ಸಂಟ್ರೇಷನ್ ಡೆವಲಪ್ ಆಗ್ತಾ ಬರುತ್ತೆ. ಸೊ ಐ ಹೋಪ್ ದಿಸ್ ಮೆಡಿಟೇಷನ್ ವಾಸ್ ಇನ್ಫಾರ್ಮೇಟಿವ್ ಫಾರ್ ಯು. ಈ ಒಂದು ಮೆಡಿಟೇಷನ್ ನಿಮಗೆ ಏನು ಬೇಕೋ ಆ ಇನ್ಫಾರ್ಮೇಷನ್ ಕೊಟ್ಟಿದೆ ಅಂತ ಭಾವಿಸ್ತೀನಿ. ಸೊ ರಿಪೀಟ್ ದಿಸ್ ಮೆಡಿಟೇಷನ್ ವೆನೆವರ್ ಯು ರಿಕ್ವೈರ್ಡ್. And we'll meet again on day 3 challenge. Thank you.